ವಿಧಾನಸಭೆಯ ಕಲಾಪದಲ್ಲೇ ಸರ್ಕಾರ ಬೀಳಿಸುವಂತಹ ಮಾತು ಕೇಳಿಬಂದಿದೆ. ಎಚ್.ಡಿ. ರೇವಣ್ಣ ಅವರ ಕಾಲಿಯುತ್ತಾ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ದಾರೆ. ರೇವಣ್ಣವರೇ, 2 ನಿಂಬೆ ಹಣ್ಣಿಗೆ ಈ ಸರ್ಕಾರ ಬೀಳಲ್ಲ, 4 ನಿಂಬೆ ಹಣ್ಣು ಮಾಡಿಸಿ ಅಂತ ಹೇಳಿ ಅಶೋಕ್ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ರು. 4 ನಿಂಬೆ ಹಣ್ಣಾದ್ರೆ ಸರ್ಕಾರ ಬೀಳಿಸಬಹುದು ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ರು. ಅಷ್ಟೊತ್ತಿಗೆ ಎಚ್.ಡಿ. ರೇವಣ್ಣ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ನಮಗೇನು ಸರ್ಕಾರ ಬೀಳಿಸೋಕೆ ಇಷ್ಟ ಇಲ್ಲ, ನೀವು ಬೇಕಾದ್ರೆ ಸರ್ಕಾರ ಬೀಳಿಸಿ ಅಂತ ಹೇಳಿ ಎಚ್.ಡಿ. ರೇವಣ್ಣ ಆರ್ ಅಶೋಕ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡಿದರು. ನೀವು ಒಂದು ಸ್ವಲ್ಪ ಪೂಜೆ ಸರಿಯಾಗಿ ಮಾಡಿಸ್ಕೊಳ್ಳಿ. ಲೋಕಸಭೆ ಎಲೆಕ್ಷನ್ ಬರ್ತಾ ಐತೆ, ಅಲ್ಲವ್ರು ಮತ್ತೆ ಜನ ಟೋಪಿ ಸ್ವಾಮಿ ಪೂಜೆ ನಿಮಗೆ ಬಿಟ್ಬಿಟ್ಟಿದ್ವಿ. ನಮ್ಗೇನು ಅವಶ್ಯಕತೆ ಇಲ್ಲ. ನಮ್ಗೇನ ನಿಮ್ಗೆ ಏನೈತೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ, ಬೇಕಾದಾಗ ಅಧಿಕಾರ ಉಪಯೋಗಿಸ್ತೀರಿ, ಬೇಡದೋದಾಗ ದೂರ ತಡ್ತೀರಿ ಅಷ್ಟೇ. ನಿಮ್ ಈ ದೇಶದಲ್ಲಿ ಕಾಂಗ್ರೆಸ್ ಈಗ ನಾವು ನಮ್ಮ ಇನ್ನೊಂದು ನಿಯಮ ಸೇರಿಸಬೇಕಿದ್ದೇನೆ. ನಿಮ್ದು JDS 75% ಶಾಸಕರು ಬರದಿದ್ದಲ್ಲಿ ವಿಪ್ಪು ಕೊಡಲಿಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ರೇವಣ್ಣ ಪೂಜಾರಿ ಅಡ್ರೆಸ್ ಕೊಟ್ರೆ ಪೂಜೆ ಮಾಡಿಸ್ತೀನಿ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಪ್ರಧಾನ ಮಾತಾಡ್ತಾರೆ. ಇನ್ಮೇಲೆ ರೇವಣ್ಣ ಅವ್ರು ಕೇಳಿ. ನಾನು ಮೊದಲು ನಮ್ದು ಅವ್ರದ್ದು ಸರ್ಕಾರ ಇದ್ದಾಗ ಅಲ್ವಾ, ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವಿದ್ದಾಗ ಮೊನ್ನೆ ನಾನು ಅಧಿವೇಶನದಲ್ಲಿ ಬೆಳಗಾವಿಗೆ ಬಂದಲ್ಲ ಅಧ್ಯಕ್ಷರೇ, ನಾನು ಕರೆಕ್ಟ್ ಟೈಮ್ಗೆ ಬರೋಕ್ಕೆ ಇದು ಮಾಡಿದ್ದೆ. ಕೈ ಹಿಡ್ಕೊಂಬಿಟ್ರಲ್ಲೇ, ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ. ಇಲ್ಲಿ ಬೆಲ್ವಾಡ್ದು ಇಲ್ಲಿ ಕೂತಿರ್ಸವ್ರೆ ನನಗೆ. ಫಸ್ಟು ನಾನು ಎಂಟ್ರಿ, ವಿರೋಧ ಪಕ್ಷದ ನಾಯಕನಾಗಿ ಫಸ್ಟ್ ಎಂಟ್ರಿಗೆ ಬಿಡಲಿಲ್ಲ. ಬಿಡದೆ ಹಿಡ್ಕೊಂಬಿಟ್ರು ಕೈಗೆ. ಇಲ್ಲಿ ಬಂದರೆ ಅಷ್ಟೊತ್ತಿಗೆ ಶುರು ಆಗ್ಬಿಟ್ರು ಇವರು ಕಾರ್ಯಕಲಾಪ. ರೇವಣ್ಣ ಅವರಿದ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ, ಕ್ಯಾಬಿನೆಟ್ಗೂ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ಗೆ ಹೋಗ್ಬೇಕು. ಸರ್ಕಾರ 5 ವರ್ಷ ಪೂರ್ತಿ ಇರಲಿ ಅಂತೇಳಿ ನೀವು ಯಾಕೆ ಅದಕ್ಕೆ ಹೋಗ್ತೀರಿ, ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ. ಏನಾನ ರೇವಣ್ಣವ್ರೆ, ಇವಾಗ ಮಾಡಿಸ್ತಾ ಇದ್ದೀರಾ ನಿಂಬೆಹಣ್ಣು ಎಲ್ಲ ಮಾಡಿಸ್ತೀರ, 2 ಡಬಲ್ ಮಾಡಿಸ್ಬಿಡಿ, ಒಂದು 4-5 ನಿಂಬೆಹಣ್ಣು ಮಾಡಿಸಿ ಸರ್ಕಾರ ಬೀಳಿಸ್ಬಿಡೋಣ. ಇವ್ರು 2 ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ, ಒಂದು 4-5 ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳಿಸ್ಬಿಡೋಣ. ನೋಡಿ ಇರ್ಬೇಕು ಅನ್ನೋದು, ನಿಮ್ಗೆ ಏನಾದ್ರು ಬೀಳಿಸ್ಬೇಕು ಅನ್ನೋದ್ರೆ ಬೀಳಿಸಿ, ನಾವೇನು ಬೇಡ ಅನ್ನಲ್ಲ. ನಮಗೆ ಜನದ ಆಶೀರ್ವಾದ ಐತಿ. ಬೀಳಿಸ್ತಾರೆ PWD ನೀರಾವರಿ ಅವ್ರು ಬಿಟ್ಟು ನಿಂಬೆಹಣ್ಣು ವಾಪಸ್ ಬರ್ತದೆ ಆ ಕಡೆಗೆ. ನಮ್ಗೆ ಈಗ 2 ಖಾತೆ ಯಾರು ಕೇಳಂಗೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.